ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಹೀಗ್ ನಿಂತ್ಕೊಂಡಿದ್ದೀರಾ? ಒಬ್ಬೊಬ್ಬರ ಮೇಲೂ ದೇವ್ರು ಬಂದಂಗೆ ಅಂದಂಗೆ ಯಾವ ದೇವ್ರು ಬಂದಿದೆ? ನಮ್ಮ ಮೈ ಮೇಲ್ ಬಂದಿರೋದು ದೇವ್ರಲ್ಲ, ದೆವ್ವ. ಈ ದೆವ್ವಕ್ಕೆ ಬಲಿಬೇಕು. ನನ್ ಮೈ ಮುಟ್ಟಕ್ ತಾಕತ್ತಿದೆಯಾ? ಬರ್ರಿ ಹಾಗಾದ್ರೆ ನೋಡ್ತೀನಿ. ಏನ್ ಮಾತಾಡ್ತಾ ಇದೀರಾ ಸೀತಮ್ಮ ನೀವು? ರೇಖಾ ಹೋಗ್ರಿ, ರೇಖಾ ಹೋಗ್ರಿ, ರೇಖಾ ಹೋಗಿ, ಹೋಗ್ರಿ ರೇಖಾ. ತಾಕತ್ತಂತೆ. ಮುಗಿತಾ? ಅಲ್ಲ, ನಾನ್ ಹೊಡೆದಿತ್ತು ಇವಳಿಗೆ, ನೀವ್ಯಾಕೆ ಹೀಗಾಡ್ತಿದ್ದೀರಾ? ನಾವೆಲ್ಲ ಒಂದೇ ಜೀವ, ಮೂರು ದೇಹ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಅನ್ನಿಸ್ಬಿಡ್ತೀನಿ. ಯಪ್ಪ, ನಿಮ್ ಕೈ ಯಾವ್ದು ಕಬ್ಣನ? ದೆವ್ವಕ್ಕೆ ಏಟು ಗೊತ್ತಾಗತ್ತಾ? ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಕಣಮ್ಮ. ಬಾಯಿ ಮುಚ್ಚಿಕೊಂಡು ತೆಪ್ಪಿಗಿರೋದನ್ನ ಕಲೀರಿ. ನೀವ್ ಮಾಡ್ತಿರೋ ಅನ್ಯಾಯನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗಲ್ಲ ಸೀತಮ್ಮ. ನಾವಿದನ್ನ ಖಂಡಿಸ್ತೀವಿ. ನಾವೆಲ್ಲ ಒಂದೇ ಬಳಗ. ಒಂದೇ ಬಳಗ ಅಲ್ಲ, ಕೊಳಗ. ಕೊಳಗನ? ರಾಮನವಮಿಯಲ್ಲಿ ಪಾನ್ಕ ತುಂಬೋ ಕೊಳಗ ತರ ಇದೆಯಾ? ನನಗೆ ಆವಾಜ್ ಹಾಕ್ತೀಯಾ? ನೀನೇನು SP ಭಾರ್ಗವಿನ? ಅಲ್ಲ, ರಣಚಂಡಿ. ಈ ಚಂಡಿ ಕೈಕಾಲು ಮುರಿದು ತೆಂಗಿನಕಾಯಿ ಮಂಡಿಗೆ ಹಾಕ್ಬಿಡ್ತೀನಿ. ಸೀತಮ್ಮ, ನೀವ್ ನಡ್ಕೋತಾ ಇರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಗುಲಾಬಿ ನಿಮ್ ಸೊಸೆ. ಹೆತ್ತು ಮಗಳು ಬೇರೆಯವ್ರ ಮನೆಗೆ ಸೊಸೆ ಆಗಿ ಹೋದಾಗ ಅವಳ ಜಾಗ ತುಂಬಕ್ ಬರೋಳೆ ಸೊಸೆ. ಅವಳತ್ರ ನೀವ್ ಈ ರೀತಿ ನಡ್ಕೊಳಕ್ ಸರಿನಾ? ಅದಕ್ಕೆ ತಾನೇ ನಾನು ಒಬ್ಬ ಗಂಡ್ ಮಗನಿಗೆ ಜನ್ಮ ಕೊಟ್ಟಿರೋದು. ಈ ತವ್ರ ಮನೆ ಸೆಂಟಿಮೆಂಟ್ ಎಲ್ಲ ನನಗಿಷ್ಟ ಇಲ್ಲ. ಹೋದ್ರೆ ಹೋಗ್ಲಿ, ಬಿಟ್ಟ ಹಾಕಿ. ಏನೇ ಆಗ್ಲಿ, ಅವ್ರು ನಮ್ ಸೊಸೆ ಅಲ್ವಾ? ಅದಕ್ಕಾದ್ರೂ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕಪ್ಪ. ಅರ್ಧಾಂಗಿ ಅವಳು ನಿಮ್ ಮಗನ್ಗೆ. ಅವಳು ಅರ್ಧಾಂಗಿ ಅಲ್ಲ, ಅಮ್ಮ ಮಗನ ದೂರ ಮಾಡಿರೋ ಪಾಪಿ ಅವಳು. ಸೀತಮ್ಮ, ಅವ್ರು ತಿನ್ನೋ ಅನ್ನನ ಕಿತ್ಕೊಂಡ್ರೆ ನೀವು ಪಾಪ ಸುತ್ಕೊಳ್ಳುತ್ತೆ. ಅವಳಿಗೆ ಏನ್ ಹಿಡಿದ್ರು ಏನು ಸುತ್ಕೊಳ್ಳಲ್ಲ, ಎಲ್ಲ ಅವಳಿಗೆ ಸುತ್ಕೊಳ್ಳೋದು. ಎಷ್ಟು ವಿತ್ತಂಡ ವಾದ ಮಾಡ್ತೀರಾ ಸೀತಮ್ಮ ನೀವು? ನಿಮ್ಗೆ ಅದೇ ಇಲ್ಲ. ಸುಮ್ನೆ ಇರ್ತೀರಾ? ಅಲ್ಲ ಸೀತಮ್ಮ, ನಿಮ್ಗೊಂಚೂರು ಕನಿಕರ ಇಲ್ಲ. ಅದೇ ಸುಮ್ನೆ ಇರ್ತೀರಾ? ಮಗ ಸೊಸೆ ಇಬ್ರು ಬೀದಿಯಲ್ಲಿದ್ದಾರೆ. ಅವ್ರ ಮೇಲೆ ನಿಮ್ಗೆ ಕರುಣನೇ ಇಲ್ವಾ ಸೀತಮ್ಮ? ನಾಳೆ ನಿನ್ ಮಗ ಇದೇ ರೀತಿ ಮಾಡಿದ್ರೆ ಅವನ ಮನೆಯೊಳಗಡೆ ಸೇರ್ಸ್ಕೋತೀಯಾ? ಖಂಡಿತವಾಗ್ಲೂ ಸೇರ್ಸ್ಕೋತೀನಿ. ನಾನೇ ನಿಮ್ ತರ ಅಲ್ಲ. ನನಗೆ ನನ್ ಮಗ ಸೊಸೆ ಜೀವನ ಇಂಪಾರ್ಟೆಂಟ್, ದುಡ್ಡು ಅಹಂಕಾರ ಅಲ್ಲ. ಅದಕ್ಕೆ ನೀನ್ ಹೀಗಿರೋದು, ನಾನ್ ಹೀಗಿರೋದು. ಒಂದೊಂದ್ ಪೈಸೆನು ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ? ನಾನ್ ಸಂಪಾದನೆ ಮಾಡಿರೋದೆಲ್ಲ ನನ್ ಮಗ ಅನ್ಭವಿಸ್ಬೇಕು, ಬೀದಿಯಲ್ಲಿ ಹೋಗೋಳಲ್ಲ. ಬೀದಿಲ್ ಹೋಗೋಳು ಗುಲಾಬಿ ಅಲ್ಲ, ನಿಮ್ ಮಗನ್ ಹೆಂಡತಿ. ನಿಮ್ ಮಗನ್ ಎಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸ್ ಗುಲಾಬಿಗೂ ಇದೆ. ಅದು ಅವಳಿಗೆ ಸಿಗ್ಬಾರ್ದು ಅಂತಾನೆ ತಾನೆ ನಾನ್ ಹೀಗೆಲ್ಲ ಮಾಡ್ತಿರೋದು. ನೋಡಿ ನೋಡಿ, ನೀವು ಹೇಳಿದ್ದನ್ನೇ ಹೇಳೋದು, ನಾನು ಹೇಳಿದ್ದನ್ನೇ ಹೇಳೋದು, ಇದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಬಾಯಿ ಮುಚ್ಚಿಕೊಂಡು ನಿಮ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡಿ. ಅದು ಬಿಟ್ಟು ಕಾಲ್ ಕೆರೆದು ಜಗಳಕ್ ಬಂದ್ರೆ ಊಟ ಮಾಡೋಕ್ಕೂ ಕೈ ಇರಬಾರ್ದು. ಹಾಗ್ ಮಾಡ್ತೀನಿ. ಬಂಡಗ್ ಬೇಕಾದ್ರೂ ಹೋಗಿ ತಲೆ ಚಚ್ಕೊಂಡ್ಬಿಡ್ಬೋದು. ಅದೇ ಈ ಸೀತಮ್ಮನ್ ಬಾಯಿಗೆ ಬಾಯಿ ಕೊಡಕ್ ಆಗಲ್ಲ. ಹೇಗ್ ಮಾತಾಡ್ತಾ ಹೋಗ್ತಾರ ನೋಡಿ. ಈಗ ಮಾತಾಡ್ತಾರೆ ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರ ಬಾಯಿಗೆ ಬೀಗ ಹಾಕ್ಬೇಕು. ನಾವ್ಯಾರು? ಗೌರಿಪುರದ ಗಯ್ಯಾಳಗಳು. ಅಲ್ಲ, ನಮ್ ಸೀತಮ್ಮ ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಗುಲಾಬಿ ಮೇಡಮ್ ಅವ್ರಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದಾರೆ ಇವರು. ಇಂಥ ಅತ್ತೆ ಎಲ್ಲಾ ಸೊಸೆಂದ್ರಿಗೂ ಸಿಕ್ಬಿಟ್ರೆ ಅವ್ರನ್ನ ದೇವ್ರೇ ಕಾಪಾಡ್ಬೇಕು. ರೇಖಾ ಮೇಡಮ್ ಅವ್ರೆ, ಅಜಯ್ ಪಲ್ಯ ಲಂಡನ್ ಓಡೋದಾಗ ಬ್ಯಾಂಕ್ ಅವ್ರು ಬೇಜಾರ್ ಮಾಡ್ಕೊಂಡಿದ್ರಲ್ಲ, ಹಾಗ್ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಷ್ಟ್ ದುಡ್ಡಿದ್ರೆ ನಾನು ಓಡೋಗ್ತಾ ಇದ್ದೆ. ನನ್ನ ಹತ್ರ ದುಡ್ಡಿಲ್ವಲ್ಲ. ನೀವ್ ಎಲ್ಲಿ ಓಡೋಗ್ತಿದ್ರಿ? ವಾಪಸ್ ಇಲ್ಲಿಗೆ ಬಂದೇ ಬರ್ತಿದ್ರಿ. ಈಗ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಹೇಳಿ? ನನಗ್ ಬೇಜಾರಾಗ್ತಿಲ್ಲ, ಕೋಪ ಬರ್ತಿದೆ, ಕೋಪ. ಮೇಡಮ್ ಅವ್ರೆ, ನೀವು ಟ್ರೀಟ್ಮೆಂಟ್ಗೆ ಹೋಗಿ ಬಂದ್ರಲ್ಲ,
ಬಂದಾಗಿಂದ ಯಾಕೋ ನಿಮ್ ತಲೆನೇ ಸರಿ ಇಲ್ಲ ಅನ್ಸುತ್ತೆ. ನೋಡಿ, ಕೋಪ ಬಂದ್ರೆ ಕಣ್ಣು ಕೆಂಪಾಗುತ್ತೆ, ಮುಖ ಊದ್ಕೊಳ್ಳುತ್ತೆ, ಉಸಿರಲ್ಲಿ ಏರ್ಪೇರಾಗುತ್ತೆ. ಇದು ಯಾವ ಲಕ್ಷಣನೂ ನಿಮ್ಮಲ್ಲಿ ಕಾಣಿಸ್ತಾ ಇಲ್ವಲ್ಲ? ಬೆಂತಿಕೋ ರಾಮ ಅಂತ ಹೇಳಿದ್ರೆ ಚಪ್ಟಿಕಲ್ ತರ್ಲೇನೋ ರಾಮ ಅಂತ ಕೇಳಿದ್ನಂತೆ. ಏನ್ರಿ ಇದು? ಹಂಚು. ಅಯ್ಯೋ ಗೌಡ್ರೆ, ಮೊದ್ಲೇ ಸೀತಾ ದೇವ್ರ ಮೇಲೆ ಕೋಪ ಇದೆ. ಆ ಕೋಪನೆಲ್ಲ ನಿಮ್ಮೇಲೆ ತೀರ್ಸ್ಕೋಬೇಕಾಗತ್ತೆ. ಬೇಡ ಮೇಡಮ್ ಅವ್ರೆ, ಅದೇನೋ ಅಂತಾರಲ್ಲ, ಅತ್ತೆ ಮೇಲಿನ ಕೋಪನ ಕೊತ್ತೆ ಮೇಲೆ ತೀರ್ಸ್ಕೊಂಡ್ರಂತೆ. ಹೋಗ್ಲಿ ಬಿಡಿ, ಯಾಕೆ ಬೇಜಾರ್ ಮಾಡ್ಕೊಂಡಿದೀರಾ? ಅಲ್ಲ, ಗುಲಾಬಿಗೆ ಯಾಕೆ ಹಿಂಗ್ ಮಾಡ್ತೀರಾ? ಒಳ್ಳೆ ಹುಡ್ಗಿ ಅಂತ ಹೇಳಿದ್ರೆ ಬಾಯಿಗೆ ಬಂದಂಗ್ ಬೈತಾರೆ. ಹಲ್ ಕಚ್ಕೊಂಡ್ ಸುಮ್ನೆ ಇದ್ದೀನಿ, ಇಲ್ಲ ಅಂದಿದ್ರೆ ಮೇಲೆ ಹೊಡಿತಾ ಇದ್ದೆ. ಅಲ್ಲ, ಅವ್ರು ನೋಡಿಯೋದ್ ಬಿಟ್ಟು ನನ್ನನ್ನ ಯಾಕೆ ಮೇಡಮ್ ಹೊಡೆದ್ರಿ? ನನ್ಗೆ ಕೋಪ ಕೋಪ ಬರ್ತಾ ಇದೆ. ಹೌದು ಮೇಡಮ್ ಅವರೇ, ನನಗೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ನೋಡಿ, ಬ್ರಹ್ಮ ರಾಕ್ಷಸಿ ಜೊತೆ ಬೇಕಾದ್ರೆ ಜೀವನ ಮಾಡ್ಬೋದು, ಆದ್ರೆ ನಮ್ ಸೀತಮ್ಮನ ಜೊತೆ ಜೀವನ ಮಾಡಕ್ಕಾಗಲ್ಲ. ಅಲ್ಲ, ಹೆಣ್ಮಕ್ಳು ಇಷ್ಟೊಂದ್ ಕೆಟ್ಟವ್ರು ಇರ್ತಾರ? ಎಲ್ಲ ಹೆಂಗಸ್ರು ಹಂಗಿರಲ್ಲ ಗೌಡ್ರೆ, ನಂತರನು ಒಳ್ಳೆಯವ್ರು ಇರ್ತಾರೆ. ಆದ್ರೆ ಮೊದ್ಲು ಆ ಸೀತಾ ದೇವರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂತ ತಿಳ್ಕೋಬೇಕು. ಮೇಡಮ್, ಅಲ್ಲಿ ನೋಡಿ ನೋಡಿ. ನೋಡ್ತಾನೆ ಇದೀನಲ್ಲ. ನೋಡಿ ನೋಡಿ, ನೋಡ್ತಾನೆ ಇದೀನಿ, ಎಷ್ಟು ವರ್ಷದಿಂದ ನೋಡ್ತಾ ಇದೀನಿ. ನನ್ನನ್ನಲ್ಲ, ಅಲ್ಲಿ ನೋಡಿ. ಗೌಡ್ರೆ, ಯಾರೋ ನಮ್ಮನೆ ಗೆಸ್ಟ್ ಬರ್ತಾ ಇದಾರೆ, ಕರೆದು ಕಾಫಿ ಟೀ ಕೊಡ್ತೀನಿ ರೀ. ಬೇಡ ಬೇಡ, ಲೋಟ ಆಪಲ್ ಜ್ಯೂಸ್ ಕೊಡಿ, ಆರೋಗ್ಯಕ್ಕೆ ಒಳ್ಳೇದು. ಸೂಪರ್ ಐಡಿಯಾ. ಮೇಡಮ್ ಅವ್ರೆ, ಗೆಸ್ಟ್ ಯಾರಾದ್ರೂ ಕಾಂಪೌಂಡ್ ಹಾರ್ಕೊಂಡ್ ಬರ್ತಾರಾ? ಕಾಂಪೌಂಡ್ ಹಾರ್ಕೊಂಡ್ ಬರೋದು ಕಳ್ಳರು. ಸುಮ್ನಿರಿ ಮೇಡಮ್ ಅವ್ರೆ, ಇವನು ಅಖಿಲ್ ಕಡೆಯವನು. ನಿನ್ನೆ ರಾತ್ರಿ ನಿದ್ದೆ ಬರ್ಲಿಲ್ಲ ಅಂತ ನಾನು ಹೊರಗಡೆ ಬಂದಿದ್ದೆ. ಇವನು ನಾನ್ ಟೆಂಟ್ ಹಾಕಿ ಕೊಟ್ಟಿದ್ದೀನಲ್ಲ, ಅದ್ರ ಸುತ್ತಾನೆ ಸುತ್ತಾ ಇದ್ದ. ಯಾರಿಗೂ ಗೊತ್ತಾಗ್ದಾಗೆ ಮುಸುಕ್ ಹಾಕೊಂಡ್ ಹೋಗಿ ಇವನ್ನ ದನ ಕೊಡ್ದಂಗ್ ಹೊಡೆದಿದ್ದೆ. ಮತ್ತೆ ಬರಲ್ಲ ಅನ್ಕೊಂಡ್ರೆ ಬಂದಿದ್ದಾನೆ ಬಡ್ಡಿ ಮಗ. ಇವನು ಅವ್ರಿಬ್ರಿಗೂ ಏನಾದ್ರೂ ತೊಂದ್ರೆ ಮಾಡೇ ಮಾಡ್ತಾನೆ. ಅಯ್ಯಯ್ಯೋ, ನೋಡಕ್ಕೆ ಒಳ್ಳೆ ತರ ಇದ್ದಾನೆ, ಆತರ ಕೆಲ್ಸ ಮಾಡಲ್ಲ ಅನ್ಸುತ್ತೆ. ಪಾಪ, ಕಾಮಿಡಿ ಪೀಸ್ ತರ ಇದ್ದಾನೆ. ಮೇಡಮ್ ಅವ್ರೆ, ಕಾಮಿಡಿ ಮಾಡೋರು ಯಾರಾದ್ರೂ ಮೋಸ ಮಾಡಬಾರ್ದು, ಕೆಟ್ಟದ್ ಮಾಡಬಾರ್ದು ಅಂತ ಇದೆಯಾ? ನೋಡಿ, ಅವ್ನು ನೋಡಕ್ಕೆ ಒಳ್ಳೆ ಮೈಸೂರು ಝೂ ಅಲ್ಲಿರೋ ಗೋರಿಲ್ಲ ಇದ್ದಂಗಿದ್ದಾನೆ. ನೀವ್ ಯಾವಾಗ ಗೋರಿಲ್ಲ ನೋಡಿದ್ರಿ? ನಾನು ನೀವು ಮೈಸೂರ್ಗೆ ಹೋಗಿದ್ವಲ್ಲ. ಯಾವಾಗ್ರಿ? ನೀವಲ್ಲ ಮೇಡಮ್ ಅವ್ರೆ, ನಾನು ನಮ್ ಫುಲ್ ರೈಸ್ ಹೋಗಿದ್ವಲ್ಲ, ಅವಾಗ ನೋಡ್ದೆ. ನನ್ನ ಹಾಟನ್ನ ಬಾಯಿಗೆ ಬರ್ಸಿದ್ರಿ 1 ನಿಮಿಷಕ್ಕೆ. ಅಲ್ಲ, ಹೌದು, ನೀವ್ ಹೇಳೋ ಮಾತು ನಿಜ. ಈಗಿನ ಕಾಲದಲ್ಲಿ ಯಾರನ್ನ ನಂಬಕ್ಕಾಗಲ್ಲ. ಮೇಡಮ್ ಅವ್ರೆ, ನೀವಿಲ್ಲೇ ಇರಿ, ನಾನು ಹೋಗಿ ಅವನ ಹತ್ರ ಒಂದು ಮಾಂಜ ಕೊಟ್ಟು ಬರ್ತೀನಿ. ಗೌಡ್ರೆ,